ನಾನು ಕಾಫಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. SS ಕಿಚನ್ಗೆ ಸ್ವಾಗತ. ವಾಂಗಿಬಾತ್ ಮಾಡೋಣ ಅನ್ಕೊಂಡಿದೀನಿ. ಅದಕ್ಕೊಂದು 5 ಬದನೆಕಾಯಿ ತಗೊಂಡಿದ್ದೀನಿ. ಒಂದು ಬದನೆಕಾಯಲ್ಲಿ 4 ಪೀಸ್ ಮಾಡ್ಕೊಂಡು ನೀರಲ್ಲಿ ಹಾಕಿದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 4 ಈರುಳ್ಳಿ ಸ್ಲೈಸ್ ಆಗಿ ಕಟ್ ಮಾಡಿದೀನಿ, ಒಣಮೆಣಸಿನ್ಕಾಯಿ 4, ಸ್ವಲ್ಪ ಕರಿಬೇವು, ಒಂದು ಗೋಲಿ ಗಾತ್ರದ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಕಡಲೆಬೇಳೆ ನಿಮ್ಗೆ ಎಷ್ಟು ಬೇಕಷ್ಟು, ಕೊತ್ತಂಬರಿ. ಕಡಾಯಿ ಬಿಸಿಯಾಗಿದೆ. 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಕಾದ ನಂತರ ಸಾಸಿವೆ ಹಾಕಬೇಕು. ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು. ಕಡಲೆಬೇಳೆ ಕಂದು ಬಣ್ಣ ಬಂದಿದೆ. ಅದಕ್ಕೆ ಈರುಳ್ಳಿ ಆಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಬ್ರೌನಿಶ್ ಆಗೋ ತನಕ ಫ್ರೈ ಮಾಡಬೇಕು. ಈರುಳ್ಳಿ ಬ್ರೌನ್ ಆಗಿದೆ. ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿಯನ್ನು ಉಪ್ಪು ಹಾಕೊಂಡ್ರೆ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಉಪ್ಪು ಹಾಕೋಬೇಕು. ಇಲ್ಲಾಂದ್ರೆ 2 ಸರಿ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಇಡ್ತೀನಿ. 5 ಮಿನಿಟ್ಸ್ ಆಗಿದೆ. ಮುಚ್ಚಳ ತೆಗಿತಾ ಇದ್ದೀನಿ. ಒಂದ್ಸಲಿ ತಿರುಗಿ ಕೊಟ್ಟು ಬೆಂದಿದೆ ಅಂತ ನೋಡಿ. 70% ಬೆಂದಿದೆ. ಇದಕ್ಕೆ ಅವಾಗೆ ತಗೊಂಡಿದ್ದೆಲ್ಲ ಗೋಲಿ ಗಾತ್ರದ ಹುಣಸೆಹಣ್ಣು, ಅದನ್ನ ಇವಾಗ ಆನ್ ಮಾಡ್ತಾ ಇದ್ದೀನಿ. ತಗೊಂಡಿದ್ದೆಲ್ಲ ಬೆಲ್ಲ ನಿಮಗೆ ಎಷ್ಟು ಬೇಕಷ್ಟು ಆಡ್ ಮಾಡ್ಕೊಳ್ಳಿ. ಬಾಯ್ಲ್ ಆಗಿದೆ. ಇವಾಗ ಒಂದ್ಸಲಿ ತಿರುಗಿ ಕೊಟ್ಟು ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಬಾಯ್ಲ್ ಆಗಿದೆಯಾ ಇಲ್ಲ ಅಂತ. 2 ಸ್ಪೂನು ವಾಂಗಿಬಾತ್ ಪೌಡರ್ ತಗೊಂಡಿದ್ದೀನಿ. ಬನ್ನಿ ಮಿಕ್ಸ್ ಮಾಡೋಣ. ಸ್ಮೆಲ್ ಘಮ ಘಮ ಅಂತ ಬರ್ತಾ ಇದೆಯಲ್ಲ, ಮಿಕ್ಸ್ ಮಾಡಿ ಅವಾಗೆ ಪೌಡರ್ ಹಾಕೊಂಡಿದ್ದೀವಲ್ಲ 1 ಮಿನಿಟ್ ಮಿಕ್ಸ್ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ. ಇವಾಗ ನೀವು ನೋಡ್ಬೋದು ವಾಂಗಿಬಾತ್ ಗೊಜ್ಜು ರೆಡಿ ಆಗಿದೆ.